Hello students, I welcome you all for the class on corporate accounting subject of third semester BCom, Bangalore City University. The title of the chapter is Valuation of Goodwill and Shares. This is the fourth chapter in the syllabus. Till now, in this chapter, we have discussed about the various methods of valuation of goodwill, under which we have also worked out the problems on average profits method. Under that, we have worked out the problems on simple average profit as well as weighted average profit, super profits method, capitalization method and annuity method. ಸೊ ಇದುವರೆಗೂ ಕೂಡ ನಾವು ಈ ಒಂದು ಚಾಪ್ಟರ್ನಲ್ಲಿ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡುವಂಥ ವಿವಿಧ ಮೆಥಡ್ಗಳನ್ನು ನಾವು ಕಲಿತ್ಕೊಂಡಿದ್ದೀವಿ. ಹಾಗೆಯೇ ಅದರಲ್ಲಿ 4 ಮೆಥಡ್ ಮೇಲೆ ಕೂಡ ನಾವು ಪ್ರಾಬ್ಲಮ್ಸ್ಗಳನ್ನ ಹೇಗೆ ವರ್ಕೌಟ್ ಮಾಡಬೇಕು ಅನ್ನೋದನ್ನು ಕೂಡ ನೋಡಿದ್ದೀವಿ. ಸೊ ಮೊದಲನೇದಾಗಿ ಆವರೇಜ್ ಪ್ರಾಫಿಟ್ಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿದ್ದೀವಿ. ಅದರಲ್ಲಿ 2 ಸಬ್ ಡಿವಿಷನ್ ಬರುತ್ತೆ, ಸಿಂಪಲ್ ಆವರೇಜ್ ಪ್ರಾಫಿಟ್ ಮತ್ತು ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಅಂತ ಹೇಳಿ. ಎರಡನೇದಾಗಿ ಸೂಪರ್ ಪ್ರಾಫಿಟ್ಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿದ್ದೀವಿ. ಮೂರನೇದಾಗಿ ಕ್ಯಾಪಿಟಲೈಸೇಷನ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿದ್ದೀವಿ. ಮತ್ತು ನಾಲ್ಕನೇದಾಗಿ ಆನ್ಯುಟಿ ಮೆಥಡ್ ಮೇಲೂ ಕೂಡ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿದ್ದೀವಿ. The objective of this chapter is to enable the students to understand the various methods of valuation of goodwill and shares. So ಈ ಒಂದು ಚಾಪ್ಟರ್ ಇಟ್ಟಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ವಿದ್ಯಾರ್ಥಿಗಳು ಗುಡ್ವಿಲ್ ಮತ್ತು ಶೇರ್ಸ್ಗಳನ್ನ ಯಾವ ರೀತಿ ಯಾವ್ಯಾವ ವಿಧಾನಗಳಲ್ಲಿ ವ್ಯಾಲ್ಯೂ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿದೆ. And at the end of this chapter, so a student can understand the method of valuation of shares under various methods. ಸೊ ಈ ಒಂದು ಚಾಪ್ಟರ್ನ ಕೊನೆಯಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಸೊ ಶೇರ್ಸ್ಗಳನ್ನ ಯಾವ ರೀತಿ ಅಥವಾ ಯಾವ ವಿಧಾನಗಳ ಮುಖಾಂತರ ವ್ಯಾಲ್ಯೂನ ಮಾಡ್ತಾರೆ ಅನ್ನೋದನ್ನ ನೀವು ಕಲ್ತ್ಕೊಳ್ಬಹುದು. Now let us begin this class with the introduction to valuation of shares. To begin with the meaning of shares, the term valuation of shares refers to the process of ascertaining the intrinsic value or the market value or the fair value of the shares of the company. ಅಂದ್ರೆ ಈ ಶೇರ್ಗಳನ್ನ ವ್ಯಾಲ್ಯೂಯೇಷನ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಆ ಶೇರ್ಗಳ ಆಂತರಿಕ ಮೌಲ್ಯ ಅಥವಾ ಮಾರುಕಟ್ಟೆ ಮೌಲ್ಯ ಅಥವಾ ಅದರ ಸರಿಯಾದ ಮೌಲ್ಯವನ್ನ ನಾವು ಅಳತೆ ಮಾಡೋದಕ್ಕೋಸ್ಕರ ಈ ಒಂದು ಶೇರ್ಸ್ ವ್ಯಾಲ್ಯೂಯೇಷನ್ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಅಂದ್ರೆ ಈ ಶೇರ್ಸ್ಗಳನ್ನ ಯಾವುದಕ್ಕೋಸ್ಕರ ನಾವು ವ್ಯಾಲ್ಯೂ ಮಾಡಬೇಕು, ಯಾವ ಸಂದರ್ಭಗಳಲ್ಲಿ ವ್ಯಾಲ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ, ಸೊ ಫಸ್ಟ್ಲಿ when amalgamation or absorption of companies takes place. So amalgamation is a process where 2 or more companies will merge their business and start up as a new company. Whereas absorption means it is a process where one financially strong company undertakes the business of another financially weak company. ಅಂದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆ ಒಟ್ಟಾಗಿ ಸೇರಿದಾಗ ಅಥವಾ ಒಂದು ಹಣಕಾಸಿನಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಒಂದು ಕಂಪನಿ ಹಣಕಾಸಿನಲ್ಲಿ ನಷ್ಟದಲ್ಲಿ ಇರತಕ್ಕಂಥ ಒಂದು ಕಂಪನಿಯ ವ್ಯಾಪಾರ ಅಥವಾ ವಹಿವಾಟನ್ನ ತೆಗೆದುಕೊಂಡಾಗ ಆ ಕಂಪನಿಯ ಶೇರ್ ವ್ಯಾಲ್ಯೂನ ಅವರು ಮಾಡಬೇಕಾದ ಸಂದರ್ಭ ಬರುತ್ತೆ. The second one is when a block of shares are purchased or sold. ಅಂದ್ರೆ ಒಂದು ಶೇರ್ಗಳನ್ನ ಕೊಂಡ್ಕೊಳ್ಳುವಾಗ ಅಥವಾ ಮಾರುವಾಗ, ಸೊ ಬ್ಲಾಕ್ ಆಫ್ ಶೇರ್ಸ್ ಅಂತ ಹೇಳಿದ್ರೆ ಬಂಚ್ ಆಫ್ ಶೇರ್ಸ್ನ ನಾವು ಕೊಂಡ್ಕೊಳ್ಳುವಾಗ ಅಥವಾ ಮಾರುವಾಗ ಈ ಶೇರ್ ವ್ಯಾಲ್ಯೂನ ತಿಳ್ಕೊಳ್ಬೇಕಾದ ಅಗತ್ಯ ಇರುತ್ತೆ. when one class of shares are converted into another class, ಅಂದ್ರೆ ಒಂದು ವರ್ಗದ ಶೇರ್ಗಳನ್ನ ಇನ್ನೊಂದು ವರ್ಗದ ಶೇರ್ಗಳನ್ನಾಗಿ ಪರಿವರ್ತನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಶೇರ್ ಮೌಲ್ಯವನ್ನ ಕಂಡುಹಿಡಿಯಬೇಕಾದಂಥ ಅನಿವಾರ್ಯತೆ ಇರುತ್ತೆ. And fourthly, when a company is nationalized, ಅಂದ್ರೆ ಒಂದು ಕಂಪನಿ ರಾಷ್ಟ್ರೀಕರಣಗೊಂಡಂತ ಸಂದರ್ಭದಲ್ಲಿ ಕೂಡ ಆ ಕಂಪನಿಯ ಷೇರು ಮೌಲ್ಯವನ್ನ ನಾವು ಕಂಡುಹಿಡಿಯಬೇಕಾಗತ್ತೆ. when shares are to be provided as security for loans and advances, ಅಂದ್ರೆ ಒಂದು ಕಂಪನಿಯ ಶೇರ್ಗಳನ್ನ ಅವರು ಸಾಲ ಪಡಿಬೇಕಾದ್ರೆ ಸೆಕ್ಯೂರಿಟಿ ರೀತಿಯಲ್ಲಿ ಏನಾದರೂ ಕೊಡತರ ಇದ್ರೆ ಆ ಸಂದರ್ಭದಲ್ಲಿ ಆ ಕಂಪನಿಯ ಶೇರ್ ವ್ಯಾಲ್ಯೂನ ಮಾಡಬೇಕಾಗಿ ಬರುತ್ತೆ. ಸಿಕ್ಸ್ತ್, when shares are to be sold in the absence of a stock exchange. So in the stock exchange only listed securities are bought and sold. So in the absence of a stock exchange, that means in case of a private companies, ಆ ಕಂಪನಿ ಶೇರ್ಸ್ಗಳನ್ನ ಅವ್ರು ಏನಾದರೂ ಸೇಲ್ ಮಾಡಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ
ಶೇರ್ ಮೌಲ್ಯಗಳನ್ನ ನಾವು ತಿಳ್ಕೊಳ್ಬೇಕಾದಂತ ಅಗತ್ಯ ಇರುತ್ತೆ. When the assets of finance or investment companies are to be valued. ಸೊ ಕಂಪನಿಯ ಅಸೆಟ್ಸ್ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಕಂಪನಿ ಹೂಡಿಕೆಯನ್ನು ನಾವು ವ್ಯಾಲ್ಯೂ ಮಾಡಬೇಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕೂಡ ಶೇರ್ ವ್ಯಾಲ್ಯೂಯೇಷನ್ ನಾವು ಮಾಡಬೇಕಾಗತ್ತೆ. Now let's move on to the next subtopic, factors to be considered while valuing the shares. ಅಂದ್ರೆ ಆ ಶೇರ್ನ ಮೌಲ್ಯ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. So firstly, the nature of business of the company. So that means a company which is doing a manufacturing business, the share value of that company will be much higher than the other companies. ಅಂದರೆ ಯಾವ ಒಂದು ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ಗಳಲ್ಲಿ ತೊಡಕೊಂಡಿರ್ತವೆ ಆ ಒಂದು ಕಂಪನಿಯ ಮೌಲ್ಯ ಹೆಚ್ಚಾಗಿರುತ್ತೆ. ಸೊ ವೆನ್ ಕಂಪೇರ್ಡ್ ಟು ಅದರ್ ಕಂಪನೀಸ್. And the stability of earnings of the company is a second factor that is to be considered while valuing the shares. That means if the company is earning the profits with a stability or with a stable nature, such companies will enjoy more value of shares than the companies whose earnings are not stable. ಅಂದ್ರೆ ಯಾವ ಒಂದು ಕಂಪನಿಗಳ ಲಾಭಾಂಶ ಗಳಿಕೆ ಏನಿರುತ್ತೆ ಅದು ಹೆಚ್ಚು ಅದರಲ್ಲಿ ಒಂದು ದೃಢತ್ವ ಇದ್ರೆ ಆ ಒಂದು ಕಂಪನಿಗಳ ಶೇರ್ ಮೌಲ್ಯ ಹೆಚ್ಚಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. The earning capacity of the company. So it is nothing but the profit earning capacity of the company. So if the company is earning a good amount of profit, such company's share value will be high comparatively when compared to the companies whose earnings are not up to the mark. The fourth factor is the capacity of the management of the company. So if the management of the company is good or efficient, then the share value of such companies will be higher than the other companies' share. ಅಂದರೆ ಒಂದು ಕಂಪನಿಯಲ್ಲಿ ನಡೆಸಿದ ಆಡಳಿತ ಮಂಡಳಿ ಏನಿರುತ್ತೆ ಸೊ ಅವರ ಒಂದು ಶಕ್ತಿ ಸಾಮರ್ಥ್ಯ ಕೂಡ ತುಂಬಾ ಮಹತ್ವ ಪಡೆದಿರುತ್ತೆ. ಸೊ ಆ ಥರ ಕಂಪನಿಗಳ ಶೇರ್ ಮೌಲ್ಯ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. Fifth one, the demand for and supply of shares of the company. ಸೊ ಒಂದು ಕಂಪನಿಯ ಶೇರ್ಗಳಿಗೆ ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಬೇಡಿಕೆ ಮತ್ತು ಅವುಗಳನ್ನು ಪೂರೈಕೆ ಮಾಡ್ತಕ್ಕಂಥ ಸಂದರ್ಭ ಏನಿರುತ್ತೆ ಸೊ ಅದು ಕೂಡ ಈ ಶೇರ್ ಮೌಲ್ಯವನ್ನು ನಿರ್ಧರಿಸುತ್ತೆ. The sixth one is the economic and political condition in the country. So also decides the share value. So ಇದು ಒಂದು ಮ್ಯಾಕ್ರೋ ವ್ಯೂನಲ್ಲಿ ನಾವು ತೆಗೆದುಕೊಂಡಾಗ ಒಂದು ಕಂಪನಿ ಶೇರ್ ಮೌಲ್ಯ ಆ ರಾಷ್ಟ್ರದ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಥವಾ ರಾಜಕೀಯ ಪರಿಸ್ಥಿತಿಗಳು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಕೂಡ ಅವಲಂಬಿತ ಆಗಿರುತ್ತೆ ಅಂತ ನಾವು ಹೇಳ್ಬೋದು. The seventh one is the value of goodwill of the company. ಸೊ ಒಂದು ಕಂಪನಿ ಹೆಚ್ಚು ಗುಡ್ ವಿಲ್ ವ್ಯಾಲ್ಯೂ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಕಂಪನಿಗಳ ಶೇರ್ ಮೌಲ್ಯ ಕೂಡ ಅಧಿಕವಾಗಿರುತ್ತೆ and compared to the companies whose value of goodwill is less. Then the eighth one is the progress of the company. ಅಂದ್ರೆ ಒಂದು ಕಂಪನಿಗೆ ಅವರಿಗೆ ಬೆಳವಣಿಗೆಗೆ ಇರತಕ್ಕಂಥ ಅವಕಾಶಗಳೇನಿರುತ್ತೆ ಅದರ ಮೇಲೆ ಕೂಡ ಆ ಕಂಪನಿಯ ಲಾಭಾಂಶ ಅಥವಾ ಕಂಪನಿ ಶೇರ್ ಮೌಲ್ಯ ಅನ್ನೋದು ನಿರ್ಧರಿತ ಆಗುತ್ತೆ. And the ninth one is the nature of competition. So the nature of competition in the market will also decide the share value of a company. Now let's move on to the main aspect of this chapter, that is methods of valuation of shares. So there are three methods of valuation of shares. The first one is net assets method or intrinsic value method. The second one is yield method and the third one is earning capacity method. So from the examination point of view, so we will concentrate only on the net asset method and the yield method only. The first method for the valuation of shares is net assets method or intrinsic value method. Under this method, the value of shares is determined by adding the market value of all assets including unrecorded assets, goodwill and investments, and deduction from that the total liabilities payable to outsiders, that is secured loans, unsecured loans and current liabilities. ಅಂದ್ರೆ ಒಂದು ಕಂಪನಿಯಲ್ಲಿ ಇರತಕ್ಕಂಥ ಅಸೆಟ್ಸ್ ಏನಿದೆ ಅದರ ಮಾರ್ಕೆಟ್ ವ್ಯಾಲ್ಯೂ ಅದನ್ನ ಮೊದಲಿಗೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಅದರಿಂದ ನಾವು ಲಯಬಿಲಿಟೀಸ್ ಪೇಯಬಲ್ ಟು ಔಟ್ಸೈಡರ್ಸ್ ಅಂದ್ರೆ ಹೊರಗಿನವರಿಗೆ ಪೇಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಲಯಬಿಲಿಟಿ ಅಮೌಂಟ್ ಏನಿದೆ ಅದನ್ನ ಡಿಡಕ್ಟ್ ಮಾಡ್ಕೋಬೇಕು. ಅಂಡ್ ದ ಬ್ಯಾಲೆನ್ಸಿಂಗ್ ಅಮೌಂಟ್, ದ ಅಮೌಂಟ್ ಸೊ ಅರೈವ್ಡ್ ಇಸ್ ಕಾಲ್ಡ್ ದ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್. ಸೊ ಶೇರ್ ಹೋಲ್ಡರ್ಸ್ ಮೀನ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. From the value of the net value of assets available to shareholders, the total paid up value of preference share capital and arrears of preference dividend, if any, must be deducted.
ಅಂದರೆ ನಮಗೆ ಬಂದಿರತಕ್ಕಂಥ ವ್ಯಾಲ್ಯೂ ಏನಿದೆ ಅದರಿಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಅಮೌಂಟ್ ಪ್ಲಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದರೂ ಬಾಕಿ ಉಳಿದಿದ್ರೆ ಅರಿಯರ್ಸ್ ಆಫ್ ಡಿವಿಡೆಂಡ್ ಅದನ್ನ ಡಿಡಕ್ಟ್ ಮಾಡ್ಕೋಬೇಕು. The resulting balance is net values of assets available for equity shareholders. So balancing amount ನಮಗೆ ಏನು ಸಿಗುತ್ತೆ ಅದನ್ನ we have to read it as net values of assets available to equity shareholders. The intrinsic value of each equity share is calculated by dividing the net assets available for equity shareholders by number of equity shares. So intrinsic value ನ ಯಾವ ರೀತಿ ಕಂಡುಹಿಡಿತೀವಿ ಅಂತ ಹೇಳಿದ್ರೆ the net assets available for equity shareholders in amount ಬರುತ್ತೆ ಅದರಿಂದ divided by total number of equity shares. ಆ ಕಂಪನಿನಲ್ಲಿ ಎಷ್ಟು equity shares ಗಳಿದೆ ಪ್ರಾಬ್ಲಮ್ ನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಅದನ್ನ ನಾವು ಡಿವೈಡ್ ಮಾಡೋದ್ರಿಂದ we will get the intrinsic value of shares. ಅಂದ್ರೆ ಆ ಒಂದು ಕಂಪನಿಯ ಆಂತರಿಕ ಮೌಲ್ಯ ಆ ಷೇರಿನ ಆಂತರಿಕ ಮೌಲ್ಯ ಏನಿದೆ ಅದನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. So this is the format for the calculation of intrinsic value per share. Andre, first we have to calculate the net assets available for equity shareholders. For the calculation of that, we will use this format. So, ಈ format ನಲ್ಲಿ 3 ಕಾಲಮ್ ನ ಮಾಡ್ಕೋಬೇಕು, particulars ಮತ್ತೆ 2 amount column. In that, first we have to record the market value of assets of the company. So, usual ಆಗಿ ನಮಗೆ ಬರುವಂತ asset items ಯಾವ್ದು ಅಂತ ಹೇಳಿದ್ರೆ goodwill, land and buildings, plant and machinery, furniture, patents and trademarks, motor vehicles, investments, cash in hand, cash at bank, debtors, bills receivable, stock in trade, prepaid expenses. So ಇದಿಷ್ಟು assets ಗಳ market value ನ ಮಾತ್ರ ನಾವು ತೆಗೆದುಕೊಳ್ಳಬೇಕಾಗುತ್ತೆ. So we have to record the market value of those assets in the inner column and the total of the market value of assets must be recorded in the outer column. From that we have to deduct the total liabilities due to outsiders, and that includes debentures, mortgage loans, unsecured loans, fixed deposits from public, sundry creditors, bills payable, bank overdraft, unclaimed dividend, provision for taxation, proposed dividend, employees provident fund, workmen's savings bank account, depreciation fund. So all the liabilities due to outsiders must be recorded and the amount must be recorded in the inner column and the total value of that should be recorded in the outer column. So from the market value of assets, we have to deduct the total liabilities due to outsiders and the resulting balance, we have to treat it as net value of assets available to shareholders. From that, again, we have to deduct the amount payable to preference shareholders. So preference shareholders ಗೆ ಎರಡು ರೀತಿ ಅಮೌಂಟ್ ನ ಅಲ್ಲಿ ಡ್ಯೂ ಇರುತ್ತೆ ಯೂಶುವಲ್ ಆಗಿ. ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತೆ ಇನ್ನೊಂದು ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್. So both the values must be added and it should be deducted from the net value of assets available to all shareholders. And finally, the resulting balance, whatever we are going to get, must be considered as net value of assets available for equity shareholders. Then we have to calculate the intrinsic value of equity share using the equation net value of assets available for equity shares divided by number of equity shares. So ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಆ ಶೇರ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಏನಿದೆ ಅದನ್ನ ಕಂಡುಹಿಡಿಯಬೇಕಾಗುತ್ತೆ. So while calculating the intrinsic value of shares, we have to remember some points. That is, ಮೊದಲನೇದಾಗಿ we have to take the assets at market value, not book value. So ಜನರಲ್ ಆಗಿ ನಿಮಗೆ ಪ್ರಾಬ್ಲಮ್ ನಲ್ಲಿ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನ ಕೊಟ್ಟಿರ್ತಾರೆ. In the adjustments, the market values will be given. So while calculating the value of shares, we have to consider only the market value of the shares and not the book value. Secondly, when both fully paid and partly paid shares are given in the problem, then first we have to calculate the total value of net assets as follows. That is, from market value of assets, we will deduct the total liabilities. For that, we will add the notional calls on partly paid equity shares. From that, we will deduct the claims of preference shareholders from the above balance and we will divide the balance by total number of equity shares by including both fully paid and partly paid equity shares. So from the value per share obtained, we will deduct the notional call per share and we will ascertain the basic value. Then some more points to be remembered are when preference shareholders does not have any preferential right either on capital or on arrears of dividend, then we have to find the net value of assets
Then we have to apportion the net value of assets to preference shareholders and equity shareholders in proportion of their respective capital. And then we have to divide the proportional net value of assets by respective number of shares of preference as well as equity shares. The fictitious assets like preliminary expenses, underwriting commission, discount on issue of shares and debentures, profit and loss account, debit balance, etc. must be ignored while calculating the value of shares. Now, let's move on to the multiple choice questions on this topic. The first question is, the shares are to be valued on. So there are four options: mergers, sale of shares, gift tax, all of the above. Now let us see the answer. It is answer D, all of the above. That means the shares are valued at the time of mergers, at the time of sale of shares, and at the times of, so gift tax are to be paid. The second question is, quoted shares are those shares which are, and the options are listed on the stock exchange, quoted daily, quoted by the seller, quoted by the buyer. And the correct answer for this is answer A, that is, quoted shares are those shares which are listed on the stock exchange. Now let's see the third multiple choice question. Under net assets method, value of a share depends on. The options are net assets available to equity shareholders, net assets available to debenture holders, net assets available to preference shareholders, and none of the above. And the correct answer for that is A, net assets available to equity shareholders. The fourth multiple choice question is, net asset value is also called as assets backing value, intrinsic value, liquidation value, and A, B, and C. And the correct answer is B, intrinsic. And the fifth question is, net asset value method is based on the assumption that the company is a going concern, going to be liquidated, both A and B, and none of the above. And the correct answer is B, that is, we will assume that the company is going to be liquidated. For reference, you can refer the textbooks